ಬ್ಲ್ಯಾಕ್ ಮೇಲ್ ಕೇಸನ್ನು ಭೇದಿಸೋದಕ್ಕೆ ಅಖಾಡಕ್ಕಿಳಿದಂಥ ಪೊಲೀಸರ ಮುಂದೆ ಬಯಲಾಗಿತ್ತು ಮತ್ತೊಂದು ಪ್ರಕರಣ. ಇದನ್ನು ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಸ್ವಾಮೀಜಿಯೊಬ್ಬರು ನೀಡಿದ್ದಂಥ ಕೇಸು ತನಿಖೆಗಿಳಿದಂಥ ಪೊಲೀಸರು ಈಗ ಅವರನ್ನೇ ಬಂಧಿಸಿದ್ದಾರೆ. ಅದರಲ್ಲೂ ಪೋಕ್ಸೋ ಕೇಸ್ನಲ್ಲಿ ಸ್ವಾಮೀಜಿ ಅರೆಸ್ಟ್ ಆಗಿದ್ದಾರೆ. ಹಿಂದೊಂದು ಕಾಲ ಇತ್ತು. ಸ್ವಾಮೀಜಿಗಳು ಅಂದ್ರೆ ಜನರು ಸಾಕ್ಷಾತ್ ದೇವರಂತೆ ಭಾವಿಸ್ತಿದ್ರು. ಆದ್ರೆ ಈಗಿನ ಸ್ವಾಮೀಜಿಗಳನ್ನ ನೋಡಿದ್ರೆ ಭಕ್ತಿ ಬರೋಲ್ಲ, ಅಸಹ್ಯ ಆಗುತ್ತೆ. ಕಾರಣ ಅವರು ಮಾಡ್ತಿರೋ ಅನಾಚಾರಗಳು. ಪೋಕ್ಸೋ ಪ್ರಕರಣದಲ್ಲಿ ಮತ್ತೊಬ್ಬ ಸ್ವಾಮೀಜಿ ಬಂಧನ. ಹಂಗರಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಸ್ವಾಮೀಜಿ ಅರೆಸ್ಟ್. ಮುರುಘಾಶ್ರೀ ಆಯ್ತು. ಈಗ ಮತ್ತೊಬ್ಬ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಪೋಕ್ಸೋ ಪ್ರಕರಣದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಬಾಲ ಮಂಜುನಾಥ್ ಸ್ವಾಮೀಜಿ ಬಂಧನವಾಗಿದೆ. ಆದ್ರೆ ಸ್ವಾಮೀಜಿಯ ಈ ಕರ್ಮಕಾಂಡದ ಬಗ್ಗೆ ಕ್ಲೂ ಸಿಕ್ಕಿದ್ದೇ ರೋಚಕ. ಅವರೇ ಕೊಟ್ಟಿದ್ದ ಕೇಸ್ನಿಂದ ಅವರೇ ಸಿಕ್ಕಾಕೊಂಡಿದ್ದಾರೆ. ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದಾಗಿ ದೂರು ದಾಖಲಿಸಲಾಗಿತ್ತು. ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ನನ್ನ ಬೆತ್ತಲೆ ವಿಡಿಯೋ ಮಾಡಿದ್ದಾರೆಂದು ಸ್ವಾಮೀಜಿ ಆರೋಪಿಸಿದ್ದರು. ಅಷ್ಟೇ ಅಲ್ಲ, ಬೆತ್ತಲೆ ವಿಡಿಯೋ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆಂದು ಸ್ವಾಮೀಜಿ ದೂರು ದಾಖಲಿಸಿದ್ದರು. ಅಭಿಷೇಕ್ ಮತ್ತು ಟೀಮ್ ಬೆದರಿಕೆ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಗಿ ಸ್ವಾಮೀಜಿ ಸಹಾಯಕ ಅಭಿಲಾಷ್ 6 ಮಂದಿ ವಿರುದ್ಧ ದೂರು ದಾಖಲಿಸಿದ್ದ. ಫೆಬ್ರವರಿ 10ರಂದು ತುಮಕೂರು ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗ್ತಿದ್ದಂತೆ ತನಿಖೆಗಿಳಿದ ಪೊಲೀಸರು ವಿಚಾರಣೆ ವೇಳೆ ಅಭಿಷೇಕ್ ಮತ್ತು ಟೀಮ್ ಬಾಯ್ಬಿಟ್ಟ ಸತ್ಯ ಕೇಳಿ ಶಾಕ್ ಆಗಿದ್ದಾರೆ. ಅಭಿಷೇಕ್ ಅಂಡ್ ಟೀಮ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬಾಲ ಮಂಜುನಾಥ್ ಸ್ವಾಮೀಜಿಯ ಪೋಕ್ಸೋ ಕೇಸ್ ಬೆಳಕಿಗೆ ಬಂದಿದೆ. ಮಠದಲ್ಲೇ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಮಾಹಿತಿ ಹೊರಬಂದಿದೆ. ಅಭಿಷೇಕ್ ಕೊಟ್ಟ ಮಾಹಿತಿ ಮೇರೆಗೆ ತಡರಾತ್ರಿ ಮಠಕ್ಕೆ ತೆರಳಿ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸ್ವಾಮೀಜಿಯ ಅಸಲಿ ಮುಖವಾಡ ಬಯಲಾಗಿದೆ. ಬಳಿಕ ಶ್ರೀ ಮತ್ತು ಅಭಿಲಾಷ್ ವಿರುದ್ಧ ಹುಲಿಯೂರು ದುರ್ಗ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ನಂತರ ಎಸ್ಪಿ ಅಶೋಕ್ ಕೆವಿ ನೇತೃತ್ವದಲ್ಲಿ ಸ್ವಾಮೀಜಿ ಮತ್ತು ಅಭಿಲಾಷ್ರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಸಾಯಂಕಾಲ ಸಮಯ ನಮಗೆ ಒಂದು ಬಾಲಕಿಯಿಂದ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಎಫ್ಐಆರ್ ಮಾಡ್ಕೊಂಡಿದ್ದೀವಿ. ಹುಲಿಯೂರು ದುರ್ಗ ಲಿಮಿಟ್ಸ್ ಅಲ್ಲಿ ಒಂದು ವಿದ್ಯಾಚೌಡೇಶ್ವರಿ ಮಠ ಅಲ್ಲಿ ಇರುವಂತ ಒಬ್ಬ ಬಾಲಮಂಜುನಾಥ ಸ್ವಾಮಿ ಮತ್ತೆ ಅವರ ಅಸಿಸ್ಟೆಂಟ್ ಒಬ್ಬ ಅಭಿಲಾಷ್ ಅನ್ನುವಂಥ ವ್ಯಕ್ತಿ ಮೇಲೆ ಎಫ್ಐಆರ್ ಆಯಿತು. ಪೋಕ್ಸೋ ಮತ್ತೆ 376 IPC ಮತ್ತೆ ಬೇರೆ ಅನ್ಯ ಸೆಕ್ಷನ್ಸ್ ನಲ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸರಲ್ಲಿ ಸ್ಪಾಟ್ಗೆ ಹೋಗಿ ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರ ಕೈಯಲ್ಲಿರೋ ಮೊಬೈಲ್ಸ್ ಸೀಸ್ ಮಾಡಿ ಅವ್ರನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಇವತ್ತು ಅವ್ರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಾಲ ಮಂಜುನಾಥ ಸ್ವಾಮೀಜಿ, ಇದೆಲ್ಲವೂ ಷಡ್ಯಂತರ. ಧರ್ಮ ರಕ್ಷಣೆ ಮಾಡೋರಿಗೆ ಇದೆಲ್ಲ ಇರುತ್ತೆ, ಪರೀಕ್ಷೆ ಬಂದಾಗ ಹೆದರಬಾರದು ಎಂದಿದ್ದಾರೆ. ಇದೆಲ್ಲ ಬಹಳ ಒಳ್ಳೇದಾಗಕ್ಕಾಗುತ್ತೆ. ಧರ್ಮ ರಕ್ಷಣೆ ಮಾಡೋರಿಗೆಲ್ಲ ಇರ್ತವೆ. ಇಂಥ ವಿಚಾರದಲ್ಲಿ ನಾವು ಯಾರು ಕುಂದಬಾರ್ದು. ಯಾಕಂದರೆ 2017ರಲ್ಲಿ ಅಂತ ಒಂದು ವಿಚಾರ ಇರ್ತದೆ. ಇವತ್ತು ಬರೋ ಅವಶ್ಯಕತೆ ಏನಿತ್ತು? 17ರಿಂದ ಏನು ಮಾಡ್ತಾಯಿದ್ರು? ಇದೆಲ್ಲ ಒಂದೇನೋ ಒಂದು ಷಡ್ಯಂತ್ರಗಳನ್ನು ಬಳಸಿರ್ತಾರೆ. ಧರ್ಮದ ವಿಚಾರ ಇರ್ತದೆ, ಅವೆಲ್ಲ ಧರ್ಮ ರಕ್ಷಣೆ ಮಾಡೋರಿಗೆ ಇವೆಲ್ಲ ಸಂಕಷ್ಟ ಬರ್ತದೆ. ಇಂಥ ವಿಚಾರದಲ್ಲಿ ನಾವು ಯಾರು ಎದುರೋಕೆ ಹೋಗಬಾರ್ದು. ಮಠದ ಭಕ್ತರಿಗೂ ನಾವು ಇಷ್ಟೇ ಹೇಳೋದು, ಭಾಳ ಒಳ್ಳೆಯದಾಗುತ್ತೆ ಈ ವಿಚಾರದಿಂದ. ಇದಕ್ಕೆಲ್ಲ ಒಂದು ಪರೀಕ್ಷೆಗಳು ಇರ್ತವೆ. ಎಲ್ಲರಿಗೂ ಪರೀಕ್ಷೆ ಗೆದ್ದು ಬಂದರೆ ಭಯ. ಸದ್ಯ ಇಬ್ಬರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಆದ್ರೆ ಇದರ ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಿದೆ. ಆದ್ರೂ ತಪ್ಪು ಮಾಡೋರನ್ನ ತಿದ್ದಿ ತೀಡುವ ಜಾಗದಲ್ಲಿದ್ದ ಸ್ವಾಮೀಜಿಗಳು ಪದೇ ಪದೇ ಇಂಥ ಕೆಲಸ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.